ಮೂಡಾಗೆ 14 ಸೈಟ್ ವಾಪಸ್. ಮೂಡಾಗೆ ಪತ್ರವನ್ನ ತಲುಪಿಸಿದ್ದು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಮೂಡಾ ಆಯುಕ್ತ ರಘುನಂದನ್ಗೆ ಪತ್ರ ಕೊಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ. ಪತ್ರದ ಬಗ್ಗೆ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಸುವರ್ಣ ನ್ಯೂಸ್ಗೆ ಮೂಡಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಮೂಡಾಗೆ ಪತ್ರ ತಲುಪಿದ ಬಳಿಕ ಮಾಧ್ಯಮಗಳಿಗೆ ಬಿಡುಗಡೆಯಾಗಿದೆ. 14 ಸೈಟ್ ವಾಪಸ್ ಪಡೆಯುವಂತೆ ಸಿಎಂ ಪತ್ನಿ ಪಾರ್ವತಿಯವರು ಬರೆದಿರುವಂತಹ ಪತ್ರ. ಆ ಪತ್ರವನ್ನ ಸಿಎಂ ಪುತ್ರ ಯತೀಂದ್ರ ಮೂಡಾಗೆ ತಲುಪಿಸಿದ್ದಾರೆ. ಈ ನಿವೇಶನಗಳು ನನಗೆ ತೃಣಕ್ಕೆ ಸಮಾನ. ನನ್ನ ಪತಿ ನೈತಿಕತೆಯನ್ನು ವ್ರತದಂತೆ ಪಾಲಿಸಿಕೊಂಡು ಬಂದವು. ಹಾಗಾಗಿ 14 ಸೈಟ್ಗಳನ್ನ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರು ಪತ್ರ ಬರೆದರು. ಆ ಪತ್ರವನ್ನ ಮೂಡಾಗೆ 14 ಸೈಟ್ಗಳನ್ನ ವಾಪಸ್ ಕೊಡೋದಾಗಿ ಸಿಎಂ ಪತ್ನಿ ಬರೆದಂತಹ ಪತ್ರವನ್ನ ಮೂಡಾಗೆ ತಲುಪಿಸಿದ್ದೇ ಸಿಎಂ ಪುತ್ರ ಯತೀಂದ್ರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಪತ್ನಿ ಪಾರ್ವತಿಯವರು ಪಡೆದಿರತಕ್ಕಂಥ 14 ಸೈಟ್ಗಳು ವಿವಾದಗಳಾಗಿ ಈಗ ಲೋಕಾಯುಕ್ತ ಜೊತೆಗೆ ಇಡಿ ಎಂಟ್ರಿ ಆದ ನಂತರದಲ್ಲಿ ಈಗ ಸೈಟ್ಗಳನ್ನ ವಾಪಸ್ ಕೊಡುವಂತಹ ಪತ್ರ ಈಗ ಮೂಡಾ ಕಚೇರಿಗೆ ಬಂದಿರತಕ್ಕಂಥದ್ದು. ಮೂಡಾ ಆಯುಕ್ತರಾಗಿರ್ತಕ್ಕಂತಹ ರಘುನಂದನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಪತ್ರ ಯಾವಾಗ ಬಂತು ಸರ್, ಏನಂತ ಇದೆ? ಪತ್ರ ಇವತ್ತು ಬೆಳಿಗ್ಗೆ ಬಂದಿದೆ, ನಮಗೆ ರಿಸೀವ್ ಆಗಿದೆ. ಅದೇ ನಿನ್ನೆ ಏನು ಮೀಡಿಯಾದಲ್ಲಿ ತೋರಿಸಿದ್ರಿ ಅದೇ ಪತ್ರನ ಕೊಟ್ಟಿದ್ದಾರೆ. ನಮ್ಮ ಸ್ವಇಚ್ಛೆಯಿಂದ ಬಿಟ್ಟು ಕೊಡ್ತಾ ಇದ್ದೀವಿ, ವಾಪಸ್ ತಗೊಳ್ಳಿ ಸೈಟ್ಸ್ ಅಂತ ಕೊಟ್ಟಿದ್ದಾರೆ. ಯಾಕೆ ತಂದು ಕೊಡಿ? ಪಾರ್ವತಿ ಅಪ್ಲಿಕೆಂಟ್ ಪಾರ್ವತಿ ಅವರು ಇದಾರಲ್ಲ, ಅವ್ರ ಮಗ ಯತೀಂದ್ರ ಅವರು MLC ಅವರು ತಂದು ಕೊಟ್ಟು ಹೋಗಿದ್ದಾರೆ ತಾಯಿಯ ಪರವಾಗಿ. ಈಗ ಪತ್ರದ ಹಿನ್ನೆಲೆಯಲ್ಲಿ ಏನ ನೀವು ಕ್ರಮವನ್ನು ತಗೋತೀರಿ? ನಾವು ಇನ್ನ ನೋಡ್ತಾ ಇದೀವಿ, ಪತ್ರ ಈಗಲೇ ಬಂದಿರೋದಲ್ವಾ, ಎಲ್ಲ ಕನ್ಸಿಡರ್ ಮಾಡ್ತಾ ಇದೀವಿ. ಯಾವ ತರ ಮಾಡಬೇಕು, ಏನ್ ಮಾಡಬೇಕು, ಏನು ಅಂತ ಎಲ್ಲ ಕನ್ಸಿಡರ್ ಮಾಡ್ತಾ ಇದೀವಿ. ಪತ್ರದಲ್ಲಿ ಏನಂತ ಇದೆ? ನಿನ್ನೆ ನೋಡಿದ್ರಲ್ಲ ಅದೇ ಪತ್ರನೇ, ಸ್ವಇಚ್ಛೆಯಿಂದ ನಾವು ಬಿಟ್ಟು ಕೊಡ್ತಾ ಇದೀವಿ, ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ಅಂದ್ರೆ ಈಗ ಅವರು ಖಾತೆ ರದ್ದು ಮಾಡಿ ವಾಪಸ್ ತಗೊಳ್ಳಿ ಅಂತ ಹೇಳಿ ಕೊಟ್ಟಿದ್ದಾರೆ. ವಾಪಸ್ ತಗೊಳ್ಳಿ ಅಂತ ಹೇಳಿ ಈಗ ಖಾತೆ ರದ್ದಾಗತ್ತಾ? ಆ ಪ್ರಕ್ರಿಯೆಗಳಲ್ಲಿ ಹೇಗಿದೆ? ಯಾವ ತರ ಅಕಾರ್ಡಿಂಗ್ ಟು ಲಾ ಯಾವ ತರ ಆಕ್ಟ್ ಮಾಡಬೇಕು ಆ ತರ ಆಕ್ಟ್ ಮಾಡ್ತೀವಿ. ಖಾತೆ ರದ್ದೆಲ್ಲ ಪ್ರಕ್ರಿಯೆ ಯಾವಾಗಿಂದ ಶುರು ಆಗುತ್ತೆ ನೋಡ್ಬೇಕು. ಈಗ ಇವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದೀವಿ, ಅದೇ ನಾವು ಮೀಟಿಂಗ್ ಮಾಡ್ತಾ ಇದ್ವಿ. ಈ ದಸರಾ ಒಂದು ಬಿಸಿಯಲ್ಲಿ ಓಡಾಡ್ತಾ ಇದ್ವಿ. ಯಾವ ತರ ಮಾಡಬೇಕು, ಏನಿದೆ ಪ್ರಾವಿಷನ್ಸ್, ಆಕ್ಟ್ ಗೈಡ್ ಲೈನ್ಸ್ ಎಲ್ಲ ಏನಿದೆ ನೋಡ್ಕೊಂಡು ಅದ್ರ ಪ್ರಕಾರ ಆಕ್ಟ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈಗ ಒಂದು ಕಡೆ ಈ ಪ್ರಕರಣ ಇಡಿ ಏನಿದೆ ಅದು ಒಂದು ಕಡೆ ಲೋಕಾಯುಕ್ತದಲ್ಲಿದೆ, ಜೊತೆಗೆ ಇಡಿ ಎಂಟ್ರಿ ಆಗಿದೆ. ಸೊ ಕೋರ್ಟ್ ನಲ್ಲಿ ಇದಿರುವಾಗ ಸೊ ಅವರು ಅರ್ಜಿ ಕೊಟ್ಟ ತಕ್ಷಣ ಆ ಸೈಟ್ ನ ವಾಪಸ್ ತಗೊಳಕ್ ಬರುತ್ತಾ ಅಂತ ಅದು ಇನ್ನ ನೋಡ್ತಾ ಇದೀವಿ. ದಟ್ಸ್ ವಾಟ್ ಐ ಟೋಲ್ಡ್ ಯು. ನಮಗೂ ಬೆಳಿಗ್ಗೆನೆ ಬಂದಿರೋದ್ರಿಂದ ಎಲ್ಲಾ ವಿಚಾರನೂ ಇದ್ ಮಾಡ್ಕೊಂಡು ನಾವು ಡಿಸಿಷನ್ ತಗೊಂಡು. ಅಂದ್ರೆ ಯೂಶಲಿ ಈ ರೀತಿಯದ್ದು ಏನಾರ ಆದಾಗ ಯಾರು ನಿಮ್ಮಿಂದ ಸೈಟ್ ಅನ್ನ ಅಂದ್ರೆ ನಿವೇಶನವನ್ನ ಪಡ್ಕೊಂಡಿರ್ತಾರೆ ಅವರು ವಾಪಸ್ ಏನಾರು ಕೊಟ್ರೆ ಏನು ಪ್ರಕ್ರಿಯೆ ಇರುತ್ತೆ ಸರ್? ಅದಕ್ಕೆ ಏನು ಇನ್ನ ಗೊತ್ತಿಲ್ಲ, ನಮಗೂ ಹೊಸದಿದು, ನಮಗ್ ಗೊತ್ತಿಲ್ಲ. ನಾನು 2 months ಆಯ್ತು ಅಷ್ಟೇ ಅಲ್ವಾ ಬಂದು. ಸೊ ನೋಡ್ತಾ ಇದ್ದೀನಿ, ಇಲ್ಲಿವರೆಗೂ ಬೇರೆ ಪ್ರಕರಣಗಳು ಇದೆಯಾ ಏನು ಎಲ್ಲ ಚೆಕ್ ಮಾಡ್ಕೊಳ್ತಾ ಇದೀವಿ. ಚೆಕ್ ಮಾಡ್ಕೊಂಡು ಅಕಾರ್ಡಿಂಗ್ ಟು ರೂಲ್ಸ್ ಮಾಡ್ತೀವಿ. ಸೊ ಇದಿಷ್ಟು ಆಯುಕ್ತ ರಘುನಂದನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧುರಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.